ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕಗ್ಗಲೀಪುರದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಬಹಳ ಆತಂಕಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಸ್ಫೋಟಕ್ಕೆ ನಡೆದಿತ್ತ ಸಂಚು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೋದಿ ಬಂದಾಗ ಸ್ಫೋಟಕ್ಕೆ ಸಂಚು ರೂಪುಗೊಂಡಿತ್ತ ಬಹಳ ಆತಂಕಕಾರಿ ವಿಚಾರ. ಬೆಂಗಳೂರಿನಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಇದರ ಉದ್ದೇಶ ಏನಾಗಿತ್ತು ಅನ್ನುವಂತ ಪ್ರಶ್ನೆಗೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬ್ಲಾಸ್ಟ್ ಮಾಡೋದಕ್ಕೆ ಹಂತಕರು ಬ್ಲಿಕ್ ಪ್ಲಾನ್ ರೂಪಿಸಿದ್ರು ಅಂತ. ಮೋದಿ ಸಂಚರಿಸಿದ್ದ ಮಾರ್ಗದಲ್ಲೇ ಜಿಲೆಟಿನ್ ಪತ್ತೆಯಾಗತ್ತೆ ಅಂದ್ರೆ ಏನರ್ಥ? ಸ್ಫೋಟಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ರ ಹಂತಕರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಸಂಚು ನಡೆದಿತ್ತ ಸ್ಫೋಟ ಮಾಡಬೇಕು ಅಂತ ಹಂತಕರು ಕಾದು ಕುಳಿತಿದ್ರ? ಅದಕ್ಕೆ ಜಿಲೆಟಿನ್ ಅನ್ನ ತಂದು ಇಟ್ಟಿದ್ರ ಸ್ಫೋಟ ಮಾಡಬೇಕು ಅಂತ? ಕೂದಲೆಳೆಯ ಅಂತರ ಅಂತಾರಲ್ಲ, ಹಂಗ ತಪ್ಪಿ ಹೋಗಿದೆ ಭಾರಿ ಅನಾಹುತ. ಬ್ಲಾಸ್ಟ್ ಮಾಡಬೇಕು ಅಂತ ಹಂತಕರು ಪ್ಲಾನ್ ರೂಪಿಸಿದ್ರು, ಅದು ಕೂಡ ಮೋದಿ ಸಂಚಾರ ಮಾಡುವಂತಹ ಮಾರ್ಗದಲ್ಲೇ. ಈ ಜಿಲೆಟಿನ್ ಸಿಕ್ಕಿದ್ದಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು ಹಂತಕರು. ಹೆಂಗ ಸಿದ್ಧತೆ ಆಗಿತ್ತು, ಉದ್ದೇಶ ಏನು, ಜಿಲೆಟಿನ್ ಅನ್ನ ತಂದು ಸಂಗ್ರಹ ಮಾಡೋದಕ್ಕೆ ಕಾರಣ ಏನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಗ್ಗಲೀಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮೋದಿ ಸಂಚರಿಸಿದ್ದ ಮಾರ್ಗದಲ್ಲಿ ಸಿಕ್ಕಿದ್ದು ಜಿಲೆಟಿನ್ ಮಾತ್ರ ಅಲ್ಲ, ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾಗಿರುವ ಸರ್ಕ್ಯೂಟ್ ಕೂಡ ಅದೇ ಜಾಗದಲ್ಲಿ ಪತ್ತೆಯಾಗಿದೆಯಂತೆ. ಸರ್ಕ್ಯೂಟ್ ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ ಮಾಡೋದಕ್ಕೆ ಸಿದ್ಧತೆ ಆಗಿತ್ತಂತೆ. ಡಿಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಬ್ಲಾಸ್ಟ್ ಆಗೋದು ಪಕ್ಕಾ ಆಗಿತ್ತು. ಆದ್ರೆ ಈವರೆಗೂ ಜಿಲೆಟಿನ್ ಮಾತ್ರ ಸಿಕ್ಕಿದೆ ಅಂತ ಪೊಲೀಸರು ಹೇಳ್ಕೊಳ್ತಿದ್ದಾರೆ. ಆತಂಕ ಪಡಬಾರದು ಅಂತ. ಒಂದು ವೇಳೆ ಸ್ಫೋಟಗೊಂಡಿದ್ರೆ ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ. ಪ್ರಧಾನಿ ಕಾರ್ಯಕ್ರಮದ ವೇಳೆ ಭದ್ರತಾ ವೈಫಲ್ಯ ಆಗೋಗಿದೆ. ಹಾಗಾದ್ರೆ ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಸಪೋಸ್ ಸ್ಫೋಟ ಆಗಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಪ್ರಶ್ನೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಪ್ರಧಾನಿಗಳು ಬಂದಾಗ ಈ ರೀತಿ ಭದ್ರತಾ ವೈಫಲ್ಯ ಆಗುತ್ತೆ ಅಂತ ಅಂದ್ರೆ, ದೃಶ್ಯ ನೋಡ್ತಾ ಇದ್ದೀರಲ್ಲ, ಟೈಮರ್ ಮತ್ತು ಡಿಟೋನೇಟರ್ ಅದೇ ಜಾಗದಲ್ಲಿ ಪತ್ತೆಯಾಗಿರೋದು. ಪೊಲೀಸರು ಇಲ್ಲಿ ತನಕ ರಿವೀಲ್ ಮಾಡಿರ್ಲಿಲ್ಲ ಈ ವಿಚಾರವನ್ನ. ಜಸ್ಟ್ ಜಿಲೆಟಿನ್ ಮಾತ್ರ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ರು. ಜಿಲೆಟಿನ್ ಮಾತ್ರ ಪತ್ತೆ ಆಗಿದ್ರೆ ಆತಂಕ ಪಡಬೇಕಾಗಿರ್ಲಿಲ್ಲ. ಆದ್ರೆ ಅಲ್ಲಿ ಟೈಮರ್ ಫಿಕ್ಸ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ತಂದಿದ್ದಾರೆ. ಡಿಟೋನೇಟರ್ ಎಲ್ಲ ಅದೇ ಜಾಗದಲ್ಲಿ ಪತ್ತೆ ಆಗಿದೆ ಅಂತ ಅಂದ್ರೆ ಇವರ ಉದ್ದೇಶ ಟೈಮ್ ಫಿಕ್ಸ್ ಮಾಡಿ ಆ ಟೈಮ್ಗೆ ಅದು ಸ್ಫೋಟ ಆಗಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಮಾರ್ಗದಲ್ಲಿ ಸಂಚಾರ ಆಗೋ ಹೊತ್ತಿಗೆ ಅದು ಸ್ಫೋಟ ಆಗಬೇಕು ಅನ್ನೋ ರೀತಿಯಲ್ಲಿ ಸಿದ್ಧತೆಗಳಾಗಿತ್ತ. ಈ ಎಕ್ವಿಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರೆ ಅವರ ಉದ್ದೇಶ ಅದೇ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಜಿಲೆಟಿನ್ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಮಾತ್ರ ಅಲ್ಲ, ಬೇರೆ ಬೇರೆ ಡಿಟೋನೇಟರ್ ಇರಬಹುದು, ಟೈಮರ್ ಇರಬಹುದು, ಇದೆಲ್ಲವೂ ಕೂಡ ಸರ್ಕ್ಯೂಟ್ ಕೂಡ ಜಾಗದಲ್ಲಿ ಪತ್ತೆ ಆಗಿದೆ ಅಂತ ಅಂದ್ರೆ ಇದು ಸ್ಫೋಟಕ್ಕೆ ತಯಾರಿಗಳು ಆಗಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ದೃಶ್ಯಗಳು. ಪೊಲೀಸರು ಇದನ್ನ ಅವಾಯ್ಡ್ ಮಾಡಿದ್ದಾರೆ ಈ ಮಾಹಿತಿ ಕೊಡುವಲ್ಲಿ. ಕಾರಣ ಏನ್ ಗೊತ್ತಾ? ಪೊಲೀಸರ ವೈಫಲ್ಯ ಬರುತ್ತೆ, ಭದ್ರತಾ ವೈಫಲ್ಯ ಬರುತ್ತೆ. ಒಬ್ಬ ದೇಶದ ಪ್ರಧಾನಿಗಳು ಬರೋ ಹೊತ್ತಲ್ಲಿ ಎಷ್ಟು ಬಾರಿ ಚೆಕ್ಕಿಂಗ್ ಗಳಾಗಿರ್ಬೇಕು, ಎಷ್ಟು ಬಾರಿ ಭದ್ರತೆಯನ್ನು ಒದಗಿಸಿರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯದಲ್ಲೂ ಕೂಡ ಜಿಲೆಟಿನ್ ತಂದಿಡ್ತಾರೆ, ಡಿಟೋನೇಟರ್ಗಳು ಪತ್ತೆ ಆಗುತ್ತೆ, ಟೈಮರ್ ಪತ್ತೆ ಆಗುತ್ತೆ, ಸರ್ಕ್ಯೂಟ್ ತಂದಿಡ್ತಾರೆ ಹಂತಕರು ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಚೆಕ್ಕಿಂಗ್ ಗಳಾಗಿತ್ತು ನಮ್ಮ ಭದ್ರತಾ ಸಿಬ್ಬಂದಿಯಿಂದ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ವಿಚಾರಗಳು ಬೆಳಕಿಗೆ ಬಂದ್ರೆ ಎಲ್ಲ ಆತಂಕ ಸೃಷ್ಟಿ ಆಗುತ್ತಾ, ಮಾನ ಮರ್ಯಾದೆ ಹರಾಜಾಗುತ್ತೆ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಇದನ್ನ ಹೈಡ್ ಮಾಡಿದ್ರ ಪೊಲೀಸರು ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಇದು ವಾಸ್ತವ ಪರಿಸ್ಥಿತಿ. ಆರೋಪಿ ಲೋಹಿತ್, ಆತನ ಫೋಟೋ ನೋಡ್ತಾ ಇದ್ದೀರಿ. ಈತನ ಹಿನ್ನೆಲೆ ಬಗ್ಗೆ ಈಗ ಮಾಹಿತಿ ಪಡ್ಕೊಳ್ಬೇಕು. ಯಾರ ಅಣತಿ ಅಂತ ಈ ರೀತಿ ಕೆಲಸ ಮಾಡ್ತಾ ಇದ್ದ, ಈತನ ಉದ್ದೇಶ ಏನು, ಯಾವ್ದಾದ್ರು ಸಂಘಟನೆಗೆ ಸೇರಿದವನ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಬೇಕಾಗತ್ತೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಬಹಳ ಆತಂಕಕಾರಿ ವಿಚಾರ. ದೇಶದ ಪ್ರಧಾನಿಗಳು ಬರ್ತಾರೆ ಅಂದ್ರೆ ಅದು 7 ಸುತ್ತಿನ ಭದ್ರತಾ ಕೋಟೆ ನಿರ್ಮಾಣ ಆಗಿರುತ್ತೆ ಅಂತ ನಾವು ಭಾವಿಸಿರೋದು. ಆದ್ರೆ ಎಷ್ಟರ ಮಟ್ಟಿಗೆ ಭದ್ರತೆ ಆಗಿತ್ತು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಷ್ಟು ಈಸಿಯಾಗಿ ಜಿಲೆಟಿನ್ ತರ್ತಾರೆ, ಡಿಟೋನೇಟರ್ ತರ್ತಾರೆ, ಟೈಮರ್ ತಂದಿಡ್ತಾರೆ ಅಂದ್ರೆ ಯಾರ ಗಮನಕ್ಕೂ ಇದು ಬರ್ಲಿಲ್ವಾ ಅಂತ. ಇನ್ಫ್ಯಾಕ್ಟ್ ಇದ್ರ ಉದ್ದೇಶ ಏನಾಗಿತ್ತು? ಬ್ಲಾಸ್ಟ್ ಮಾಡಿ ಯಾರನ್ನಾರು ಹತ್ಯೆ ಮಾಡೋದಾ? ಬಹಳ ಆತಂಕಕಾರಿ ವಿಚಾರ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ
ಖಂಡಿತವಾಗ್ಲೂ ಶ್ರುತಿ, ನೀವ್ ಹೇಳ್ದಂಗೆ ಈಗ ಪ್ರಧಾನಿ ಬರ್ತಾರೆ ಅಂದ್ರೆ ಅಲ್ಲಿ ಸಾಕಷ್ಟು ಹೈ ಸೆಕ್ಯೂರಿಟಿ ಇರುತ್ತೆ. ಒಂದು ವಾರ 10 ದಿನಗಳ ಮುಂಚೆನೆ ಅಲ್ಲಿ ಒಂದು ಟೀಮ್ ಬರುತ್ತೆ. ಅಲ್ಲೆಲ್ಲವೂ ಕೂಡ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ. ಆಮೇಲೆ ಲೋಕಲ್ ಪೊಲೀಸರು ಕೂಡ ಎಲ್ಲ ಪ್ರತಿಯೊಂದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ತಾರೆ. ಒಂದು 100 ರಿಂದ 200 ಮೀಟರ್ ಕೂಡ ಒಬ್ಬೊಬ್ಬ ಮೆನ್ ಅಂತಾನು ಕೂಡ ಹಾಕ್ತಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರ ವೈಫಲ್ಯನೋ ಅಥವಾ ಇಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಇದ್ದಂತಹ ಭದ್ರತಾ ಸಿಬ್ಬಂದಿಗಳ ವೈಫಲ್ಯನೋ ಗೊತ್ತಿಲ್ಲ. ಇಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬ್ಲಾಸ್ಟ್ ಗೆ ಅನ್ನೋದು ಕೂಡ ಈಗಾಗಲೇ ಏನು ಬಹುತೇಕವಾಗಿ ಈಗಾಗಲೇ ಫೋಟೋಗಳು ಮತ್ತೆ ಕೆಲವೊಂದು ವಿಡಿಯೋಸ್ ಗಳು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಸಿಕ್ಕಿರುವಂತಹ ಏನು ಸ್ಫೋಟಕ ವಿಚಾರಗಳೇನಂತಂದ್ರೆ ಡಿಟೋರ್ನೇಟರ್ ಅಂತ ಏನ್ ಕರಿತೀವಿ, ಮತ್ತೆ ಏನು ಸರ್ಕ್ಯೂಟ್ ಅಂತ ಏನ್ ಕರಿತೀವಿ, ಇವೆಲ್ಲವೂ ಕೂಡ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂತಾನು ಕೂಡ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಟೈಮ್ ಸೆಟ್ ಮಾಡೋದಕ್ಕೂ ಕೂಡ ಅಲ್ಲೊಂದು ಮಿಷಿನ್ ಅನ್ನು ಕೂಡ ಇಟ್ಟಿದ್ದಾರೆ. ಆ ಒಂದು ಟೈಮ್ ಅನ್ನ ಸೆಟ್ ಮಾಡಿ ನಂತರ ಅಲ್ಲಿಗೆ ಅಂದ್ರೆ ಅಲ್ಲಿ ಮ್ಯಾಚ್ ಬಾಕ್ಸ್ ಇದು ಇರ್ಬೋದು, ಜೊತೆಗೆ ಅಲ್ಲಿ ಕಡ್ಡಿಗಳಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಅಲ್ಲಿ ರೆಡಿ ಮಾಡಿಟ್ಟು ಎಲ್ಲೋ ಒಂದ್ ಕಡೆ ಬ್ಲಾಸ್ಟ್ ಗೆ ಸಂಚನ್ನ ರೂಪಿಸಿದ್ರ ಕೆಲ ಕಿಡಿಗೇಡಿಗಳು ಅನ್ನೋದು ಕೂಡ ಈಗಾಗಲೇ ಆತಂಕಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇದೇ ಒಂದು ವಿಚಾರಕ್ಕೆ ನಿನ್ನೆ NIA ಮತ್ತೆ ಕೆಲವೊಂದು ತನಿಖಾ ಸಂಸ್ಥೆಗಳು ಕೂಡ ಈಗಾಗಲೇ ಏನು ಅಲ್ಲಿ SP ರ್ಯಾಂಕ್ ನ ಅಧಿಕಾರಿಗಳ ಬಳಿಯನ್ನು ಕೂಡ ವರದಿಯನ್ನು ಕೂಡ ಕೇಳಿತ್ತು ಅಂತ ಕೂಡ ಗೊತ್ತಾಗ್ತಿತ್ತು. ಮೊದಲಿಗೆ ಇದು ಕೇವಲ ಅಲ್ಲಿ ಇದು ಬಂಡೆಯಾಗಿ ಬ್ಲಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತ ಕೆಲವೊಂದು ವಸ್ತುಗಳು ಮಾತ್ರ ಸಿಕ್ಕಿತ್ತು, ಜಿಲೆಟಿನ್ ಕಡ್ಡಿಗಳು ಅಂತ ಕೂಡ ಹೇಳಲಾಗ್ತಿತ್ತು. ನೆನೆ ಕೇವಲ ಬಾಕ್ಸ್ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಆದ್ರೆ ಈಗ ಬಾಕ್ಸ್ ಒಳಗಿದ್ದಂತವು ಈ ರೀತಿಯಂತಹ ಆತಂಕಕಾರಿ ವಿಚಾರ ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ತನಿಖೆ ಆಗ್ಲೇಬೇಕಾಗತ್ತೆ. ಇಲ್ಲಿ ಒಂದ್ ಕಡೆ ಪೊಲೀಸರ ವೈಫಲ್ಯ ಜೊತೆಗೆ ಬೇರೆ ತನಿಖಾ ಸಂಸ್ಥೆಗಳ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು.